ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಾಟ್ ಟು ಡೂ ಇಫ್ IVF ಫೇಲ್. ಅಂದರೆ IVF ಫೇಲ್ ಆದರೆ ಮುಂದೇನು ಮಾಡಬೇಕು ಅನ್ನೋದೇ ಇವತ್ತಿನ ಪ್ರಶ್ನೆ. IVF ಅನ್ನೋದು ಲಾಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಆಯಿತಾ. ಬೇರೆ ಎಲ್ಲ ಟ್ರೈ ಮಾಡಿ ಇಲ್ಲ ಆಗೋದಿಲ್ಲ ಅಂದವಾಗ ಮಾಡುವಂಥದ್ದು IVF ಟ್ರೀಟ್ಮೆಂಟ್. ಓಕೆ, ಅಂಥ IVF ಫೇಲ್ ಆಯಿತು ಅಂತಂತಂದರೆ ವಾಟ್ ನೆಕ್ಸ್ಟ್ ಅಂತ ಏನು ಮಾಡಬೇಕು ಅನ್ನೋದೇ ಇವತ್ತಿನ ಪ್ರಶ್ನೆ. ಆ್ಯಂಡ್ ಒಂದು ಸತಿ IVF ಫೇಲ್ ಆಯಿತು ಅಂತಂತಂದರೆ ಈಗ ಎಲ್ಲರಿಗೂ ಏನು ತಲೆನಲ್ಲಿ ಏನಿರುತ್ತೆ ಅಂತಂತಂದರೆ IVF ಮಾಡಿಸ್ಬೇಕು. ಫಸ್ಟ್ ಸೈಕಲಲ್ಲೇ IVF ಸಕ್ಸಸ್ ಆದರೆ ಆಗೋಯ್ತು, ಆಮೇಲೆ ಮತ್ತೆ IVF ಸಕ್ಸಸ್ ಆಗೋದೇ ಇಲ್ಲ ಅನ್ನೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂತಂದರೆ IVF ಒಂದು ಸೈಕಲ್ ಫೇಲ್ ಆಯಿತು ಅಂತಂತಂದರೆ ಇಮಿಡಿಯೇಟಾಗಿ ನೆಕ್ಸ್ಟ್ ಸೈಕಲ್ ಮಾಡಿಸ್ಬೇಕು. ಸೊ ಇಮಿಡಿಯೇಟಾಗಿ ಕನ್ಸೀವ್ ಆಗುವಂತಹ ಸಾಧ್ಯತೆ ಇರುತ್ತೆ, ಸಕ್ಸಸ್ಸಿವ್ ರೇಟ್ ಜಾಸ್ತಿ ಇರುತ್ತೆ. ಅಂದರೆ ಸಕ್ಸಸ್ ಆಗೋ ರೇಟ್ ಜಾಸ್ತಿ ಆಗುತ್ತೆ ಯಾವಾಗ ಕಂಟಿನ್ಯೂಸ್ ಆಗಿ 2 ಸೈಕಲ್ಸ್ ಮಾಡಿಸ್ತೀವಿ ಆವಾಗ ಅನ್ನೋದು ಒಂದು ಹೇಳಿಕೆ. ಓಕೆ, ಎರಡು ಇದೆ. ಸೊ ಇವತ್ತಿನ ವಿಡಿಯೋನಲ್ಲಿ ಯಾವಾಗ ಇಮಿಡಿಯೇಟಾಗಿ ಟ್ರೈ ಮಾಡಬೇಕು, IVF ಫೇಲ್ ಆದಮೇಲೆ ಇಮಿಡಿಯೇಟಾಗಿ ಟ್ರೈ ಮಾಡಬೇಕಾ ಮಾಡಬಾರ್ದ, ಯಾವಾಗ ಟ್ರೈ ಮಾಡಬೇಕು ಅನ್ನೋದು ಒಂದು, ಆ್ಯಂಡ್ IVF ಫೇಲ್ ಆದಮೇಲೆ ಏನೇನೆಲ್ಲ ಮಾಡಬೇಕು ಅನ್ನೋದೊಂದು. ಓಕೆ, ಎರಡು ಕ್ವಶನ್ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಮಾತಾಡೋಣ. ಓಕೆ, ಸೊ ಇದರಲ್ಲಿ ಫಸ್ಟ್ ಪ್ರಶ್ನೆ ಏನು ಅಂತಂತಂದರೆ IVF ಫೇಲ್ ಆಗಿದೆ. ಸೊ ನಾವೇನು ಗ್ಯಾಪ್ ತೊಗೋಬಾರ್ದ, ಇಮಿಡಿಯೇಟಾಗಿ ಟ್ರೈ ಮಾಡಬೇಕಾ, ಏನು ಮಾಡಬೇಕು ಅಂತಂತಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಮೇಜರ್ ಕಾಂಪ್ಲಿಕೇಶನ್ ಇಲ್ಲ. ಥ್ರೂಔಟ್ ದ ಪ್ರಾಸೆಸ್ ನಿಮ್ಗೆ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಇಲ್ಲ. ಎಗ್ ಪಿಕಪ್ ಆಗಿರಬಹುದು, ಫರ್ಟಿಲೈಸೇಷನ್ ಆಗಿರ್ಬೋದು, ಎಂಬ್ರಿಯೋ ಫಾರ್ಮೇಷನ್ ಆಗಿರ್ಬೋದು, ತುಂಬ ಒಳ್ಳೆ ಎಂಬ್ರಿಯೋಸ್ ಬಂದಿದೆ ಅನ್ನೋದಾಗಲಿ, ಎವ್ರಿಥಿಂಗ್ ಈಸ್ ಗುಡ್ ಅನ್ನೋ ಹಾಗಿದ್ದು. ಯೂಟ್ರೈನ್ ಪ್ರಾಬ್ಲಮ್ಸ್ ಕೂಡ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ನಿಮ್ಮ ಬಾಡಿ ನೀಟಾಗಿ ಹಾರ್ಮೋನ್ಸ್ಗೆಲ್ಲ ರೆಸ್ಪಾಂಡ್ ಮಾಡ್ತಾ ಇದೆ, ಎಲ್ಲ ಸರಿಯಾಗಿದೆ. ಅಂದ್ರೂ IVF ಫೇಲ್ ಆಗಿದೆ ಅನ್ನೋವಂಥ ಸಿಚುವೇಶನ್ ಇತ್ತು ಅಂತಂತಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಯಾವಾಗ ಕಿಟ್ಟಲ್ಲಿ ನೆಗೆಟಿವ್ ಬಂದು ಆ್ಯಂಡ್ ಇಮಿಡಿಯೇಟಾಗಿ ನಿಮಗೆ ಪಿರಿಯಡ್ಸ್ ಬರುತ್ತಲ್ಲ ಅಲ್ಲಿಂದನೇ ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್. ಓಕೆ, ಆ ಸೈಕಲಲ್ಲೇ ನಿಮಗೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಆದರೂ ಮಾಡಬಹುದು ಅಥವಾ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು ಕಮ್ಮಿಂಗ್ ಸೈಕಲಲ್ಲೇ. ಓಕೆ, ಏನು ಕಾಂಪ್ಲಿಕೇಶನ್ ಇಲ್ಲ ಅಂತಂತಂದರೆ, ಸಪೋಸ್ ಏನಾದರೂ IVF ಸಕ್ಸಸ್ ಆಗಿದೆ ಆದರೆ ಇಮಿಡಿಯೇಟಾಗಿ ಮಿಸ್ಕ್ಯಾರೇಜ್ ಆಗಿದೆ, ಅರ್ಲಿ ಮಿಸ್ಕ್ಯಾರೇಜ್ ಆಗಿತ್ತು ಅಂತಂತಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ನಿಮ್ಮ ಬೀಟಾ HCG ಲೆವೆಲ್ಸ್ ಕಮ್ಮಿ ಆಗೋವರೆಗೂ, ನಾರ್ಮಲೈಸ್ ಆಗೋವರೆಗೂ ವೆಯ್ಟ್ ಮಾಡೋದಕ್ಕೆ ಹೇಳ್ತಾರೆ. ಯಾಕೆ ಅಂತಂತಂದರೆ ಮಗು ಹೊಟ್ಟೆನಲ್ಲಿ ಇದ್ದವಾಗ ಬೀಟಾ HCG ಲೆವೆಲ್ ಜಾಸ್ತಿ ಇರುತ್ತೆ. ಓಕೆ, ಆ HCG ಲೆವೆಲ್ಸ್ ಎಲ್ಲ ವಾಪಸ್ ನಾರ್ಮಲ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಟ್ರೈ ಮಾಡೋಣ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನಕ್ಕೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನು ಹೇಳ್ತಾರೆ, ಒಂದು ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಆಗಲಿ, ಅದಾದ ಮೇಲೆ ನೆಕ್ಸ್ಟ್ ಸೈಕಲಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ತಾರೆ. ಯಾಕೆ ಅಂತಂತಂದರೆ ನಿಮ್ಮ ಯೂಟ್ರಸ್ಗೂ ಹೀಲ್ ಆಗೋದಕ್ಕೆ ಟೈಮ್ ಕೊಟ್ಟಂಗಾಗುತ್ತೆ ಅಂತ. ಓಕೆ, ಎಲ್ಲನೂ ಸ್ಟೆಬಿಲೈಸ್ ಆಗಲಿ ಅಂತ. ನೆಕ್ಸ್ಟು IVF ಅಲ್ಲಿ ಏನು ಮೆಡಿಸಿನ್ಸ್, ಹಾರ್ಮೋನ್ಸ್ ಎಲ್ಲ ಕೊಡ್ತಾರಲ್ಲ, ಈ ಹಾರ್ಮೋನ್ಸಿಂದ OHSS ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಂತಂದರೆ ಓವರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್ ಅಂತಂದರೆ ಓವರಿ ಹೈಪರ್ ಆಗಿ ಸ್ಟಿಮ್ಯುಲೇಟ್ ಆಗಿ ಜಾಸ್ತಿ ಎಗ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಹಾಗಾಯಿತು ಅಂತಂತಂದರೆ ತುಂಬಾ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಈ ಥರ OHSS ಏನಾದರೂ ಆಗಿತ್ತು ಅಂತಂತಂದರೆ ಅಥವಾ ಬೇರೆ ಏನಾದರೂ ಕಾಂಪ್ಲಿಕೇಶನ್ ಆಗಿತ್ತು ಅಂತಂತಂದರೆ ಆ ಕಾಂಪ್ಲಿಕೇಶನ್ಸ್ ಎಲ್ಲ ಸಾಲ್ವ್ ಆಗೋವರೆಗೂ, ನಾರ್ಮಲೈಸ್ ಆಗೋವರೆಗೂ ಏನು ಕಾಂಪ್ಲಿಕೇಶನ್ ಆಗಿರುತ್ತೆ ಅದನ್ನ ಒಂದು ಎಕ್ಸಾಂಪಲ್ ಹೇಳಿದ್ದು, ಆ ಥರ ಕಾಂಪ್ಲಿಕೇಶನ್ಸ್ ಏನಾದರೂ ಕಂಡು ಬಂದಿತ್ತು ಅಂತಂತಂದರೆ ಆ ಎಲ್ಲ ಕಾಂಪ್ಲಿಕೇಶನ್ನು ರೆಸಾಲ್ವ್ ಆಗೋವರೆಗೂ ಡಾಕ್ಟರ್ ನೆಕ್ಸ್ಟ್ ಸೈಕಲನ್ನು ಟ್ರೈ ಮಾಡೋದಿಲ್ಲ. ಓಕೆ, ಬ್ರೇಕ್ ತಗೋತಾರೆ. ಸೊ ಯಾವಾಗ ಟ್ರೈ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ, ಏನು ವೇಟ್ ಮಾಡಬೇಕಾ ಅಥವಾ ಇಮಿಡಿಯೇಟಾಗಿ ಟ್ರೈ ಮಾಡಬೇಕಾ ಅನ್ನೋದು ಗೊತ್ತಾಯ್ತು. ಆದಮೇಲೆ ನೆಕ್ಸ್ಟು ಸೈಕಲ್ನ ಟ್ರೈ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅನ್ನೋದು ಆಯಿತಾ. IVF ಲಾಸ್ಟ್ ಹೋಪು, ಅದು ಅಂಥ IVF ಫೇಲ್ ಆಗಿಬಿಟ್ಟಿದೆ ಅಂತಂತಂದರೆ ಇನ್ನು ಆಗೋದೇ ಇಲ್ಲ ಮಕ್ಕಳು ಅಂತ ಕೈ ಚೆಲ್ಲಿ ಕೂತ್ಕೊಳ್ಳೋದಕ್ಕಿಂತ ವಾಟ್ ಕ್ಯಾನ್ ಬಿ ಡನ್, ವಾಟ್ ವೆಂಟ್ ರಾಂಗ್, ಏನು ತಪ್ಪಾಯಿತು, ಎಲ್ಲಿ ತಪ್ಪಾಯಿತು, ಇದನ್ನು ಹೇಗೆ ಸರಿ ಮಾಡಬಹುದು, ಏನು ಮಾಡಬಹುದು ಅನ್ನೋದ್ರ ಕಡೆ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು ಆಯಿತಾ. ನಿಮ್ಮ IVF ಅದರಲ್ಲಿ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂತಂದರೆ, ನಿಮ್ಮ IVF ಫೇಲ್ ಆಗಿದೆ ಅಂತಂತಂದರೆ IVF ಅಲ್ಲಿ ಎಲ್ಲನೂ ಪ್ಲ್ಯಾನ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಅಬ್ಸರ್ವ್ ಮಾಡಿ ಮಾಡಿರ್ತಾರೆ. ಅಂಥ IVF ಫೇಲ್ ಆಗಿದೆ ಅಂತಂತಂದರೆ ಯಾವ ಕಾರಣಕ್ಕೆ ಫೇಲ್ ಆಗಿದೆ ಅನ್ನೋದನ್ನು ತಿಳ್ಕೊಬೇಕು. ಫಸ್ಟು ಯಾವ ಕಾರಣಕ್ಕೆ ನಿಮ್ಮ IVF ಫೇಲ್ ಆಗಿದೆ ಅನ್ನೋದು ತಿಳ್ಕೊಬೇಕು.
ನೆಕ್ಸ್ಟು ಎಂಬ್ರಿಯೋ ಟೆಸ್ಟಿಂಗ್ ಮಾಡಿಸಿ. ಸುಮಾರಷ್ಟು ಹಾಸ್ಪಿಟ್ಲಲ್ಲಿ PGT ಟೆಸ್ಟಿಂಗು ಎಲ್ಲ IVF ಪ್ರಾಸೆಸ್ನ ಒಂದು ಭಾಗ ಅಲ್ಲ, ಆಯಿತಾ. ಸಪ್ರೇಟಾಗಿ ಮಾಡಿಸ್ಬೇಕು ಬೇಕು ಅಂತಂತಂದರೆ ಡಾಕ್ಟರ್ ಸಜೆಸ್ಟ್ ಮಾಡಿದರೆ. ಓಕೆ, ಸೊ ಟು ಬಿ ಆನ್ ಸೇಫರ್ ಸೈಡ್ ಈ ಥರ ಆಗಬಾರ್ದು. ಈಗ ಆಲ್ರೆಡಿ ನಾವು ಏಜಲ್ಲಿ ತುಂಬ ಜಾಸ್ತಿ ಇದ್ದೀವಿ ಅನ್ನೋ ಸಿಚುವೇಷನಲ್ಲಿ ಇದ್ರಿ ಅಂತಂತಂದರೆ ಅಂಥವರೆಲ್ಲ PGT ಮಾಡಿಸೋದು ತುಂಬಾ ಒಳ್ಳೆಯದು. ಅಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ, ಅಂದರೆ ಫಾರ್ಮ್ ಆಗಿರುವಂತಹ ಎಂಬ್ರಿಯೋಸು ಜೆನೆಟಿಕಲಿ ಹೇಗಿದೆ ಅನ್ನೋದನ್ನು ಟೆಸ್ಟ್ ಮಾಡಿಸಿ. ನಾರ್ಮಲ್ IVF ಸೈಕಲಲ್ಲಿ ಬರೀ ಲುಕ್ ಆ್ಯಂಡ್ ಅಪಿಯರೆನ್ಸ್ ವೈಸು ಡಿಸೈಡ್ ಮಾಡ್ತಾರೆ ಡಾಕ್ಟರ್ಸು, ಗ್ರೇಡಿಂಗ್ ಕೊಡ್ತಾರೆ. ಓಕೆ, ಹೇಗಿದೆ ನೋಡೋದಕ್ಕೆ ಹೇಗಿದೆ ಅನ್ನೋ ಆಧಾರದ ಮೇಲೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಎಂಬ್ರಿಯೋಸ್ಗೆ ಗ್ರೇಡ್ ಕೊಡ್ತಾರೆ. ಓಕೆ, ಆದರೆ ನೋಡೋದಕ್ಕೆ ಚೆನ್ನಾಗಿದ್ದು ಒಳಗಡೆ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಅಂತ ತೊಗೊಂಡು. ಓಕೆ, ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಎಂಬ್ರಿಯೋಸ್ ಆಲ್ಸೋ. ಓಕೆ, ಎಂಬ್ರಿಯೋ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸೋದ್ರಿಂದ ಒಳಗಡೆ ಕ್ಯಾರೆಕ್ಟರ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಎಂಬ್ರಿಯೋ ಟೆಸ್ಟಿಂಗ್ ಮಾಡಿಸ್ಬೇಕು. ಸೊ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇತ್ತು ಅಂತಂತಂದರೆ ಅಲ್ಲೇ ಗೊತ್ತಾಗುತ್ತೆ. ಎಂಬ್ರಿಯೋದಲ್ಲಿ ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇತ್ತು ಅಂತಂದ್ರೂ ಕೂಡ IVF ಫೇಲ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಓವರಿಯನ್ ರೆಸ್ಪಾನ್ಸ್ ಹೇಗಿತ್ತು ಸ್ಟಿಮ್ಯುಲೇಷನ್ಗೆ, ನೀಟಾಗಿ ಓವರೀಸು ರೆಸ್ಪಾಂಡ್ ಮಾಡ್ತಾ ಇತ್ತಾ, ನಂಬರ್ ಆಫ್ ಎಗ್ಸ್ ಎಷ್ಟು ಬಂದಿದೆ, ಸ್ಪರ್ಮ್ ಎಷ್ಟಿದೆ, ಆ್ಯಂಡ್ ನಂಬರ್ ಆಫ್ ಎಂಬ್ರಿಯೋಸ್ ಎಷ್ಟು ಫಾರ್ಮ್ ಆಗಿದೆ ಪ್ರಾಸೆಸ್ ಆದಮೇಲೆ, ನಂಬರ್ ಆಫ್ ಎಂಬ್ರಿಯೋಸ್ ಎಷ್ಟು ಫಾರ್ಮ್ ಆಗಿದೆ, ಎಂಬ್ರಿಯೋ ಡೆವಲಪ್ಮೆಂಟ್ ಹೇಗಿದೆ, ಆ್ಯಂಡ್ ಇಂಪ್ಲಾಂಟೇಷನಲ್ಲಿ ಪ್ರಾಬ್ಲಮ್ ಆಯಿತಾ, ಯಾವ ಪರ್ಟಿಕ್ಯುಲರ್ ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಆಗಿದ್ದು ಅನ್ನೋದನ್ನು ಅನಲೈಸ್ ಮಾಡಿ. ಓಕೆ, ನೆಕ್ಸ್ಟು ಎಂಡೋಮೆಟ್ರಿಯಲ್ ಟೆಸ್ಟಿಂಗ್. ಅಂದರೆ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಾಶಯದ ಒಳಪದರ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಿಸ್ಬೇಕು. ಇದಕ್ಕೆ ಹಿಸ್ಟ್ರೋಸ್ಕೋಪಿ ಆ್ಯಂಡ್ ಎರಾ ಅಂತ 2 ಟೆಸ್ಟ್ ಮಾಡ್ತಾರೆ. ಎಂಡೋಮೆಟ್ರಿಯಮ್ ರಿಸೆಪ್ಟಿವಿಟಿ ಅನಾಲಿಸಿಸ್ ಅಂತಂತಂದರೆ ಎರಾ ಅಂತ. ಓಕೆ, ERA ಅದೊಂದು ಟೆಸ್ಟು, ಆ್ಯಂಡ್ ಹಿಸ್ಟ್ರೋಸ್ಕೋಪಿ ಅನ್ನೋದೊಂದು ಟೆಸ್ಟ್. ಇವೆರಡು ಟೆಸ್ಟ್ ಮಾಡಿಸೋದ್ರಿಂದ ಗರ್ಭಾಶಯದ ಒಳಪದರ ಅಂದರೆ ಎಂಡೋಮೆಟ್ರಿಯಮ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ರಿಸೆಪ್ಟಿವ್ ಇದೆನಾ, ಪ್ರೀ ರೆಸೆಪ್ಟಿವ್ ಇದೆನಾ, ಪೋಸ್ಟ್ ರೆಸೆಪ್ಟಿವ್ ಇದೆನಾ ಅನ್ನೋದು ಗೊತ್ತಾಗುತ್ತೆ. ಓಕೆ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಯಾರ್ದೋ ಒಬ್ರು ಮನೆಗೆ ಹೋಗಿರ್ತೀರ ಅಂತ ಅಂದ್ಕೊಳ್ಳಿ. ಓಕೆ, ಅವ್ರ ಮನೆಗೆ ಹೋದವಾಗ ಅವರು ಮನೆ ಒಳಗಡೆನೂ ಕರೆಯದೆ ಅಲ್ಲೇ ಬಾಗಿಲಲ್ಲೇ ನಿಲ್ಲಿಸ್ಬಿಟ್ಟು ಮಾತಾಡಿ ಹಾಗೆ ವಾಪಸ್ ಕಳಿಸಿದ್ರು ಅಂತಂತಂದರೆ ನೀವೇನು ಮಾಡ್ತೀರಾ? ವಾಪಸ್ ಅವ್ರ ಮನೆಗೆ ಹೋಗಬೇಕು ಅಂತ ಅನಿಸುತ್ತಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಅವ್ರೇನಾದರೂ ನಿಮ್ಮನ್ನು ಒಳಗೆ ಕರೆದು ಕೂರಿಸಿ ನಿಮಗೆ ಊಟಕ್ಕೆ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ನೋಡಿಕೊಂಡ್ರು ಅಂತಂತಂದರೆ ಅಗೇನ್ ಯು ಫೀಲ್ ಲೈಕ್ ಗೋಯಿಂಗ್ ದೇರ್, ಆಯಿತಾ, ಸ್ಪೆಂಡಿಂಗ್ ಟೈಮ್ ದೇರ್ ಅಲ್ವಾ. ಸೇಮ್ ಥಿಂಗ್ ವಿತ್ ಎಂಬ್ರಿಯೋ. ಓಕೆ, ಎಂಬ್ರಿಯೋ ಬಂದವಾಗ ಈ ಎಂಡೋಮೆಟ್ರಿಯಮ್ ಅಂತಂದರೆ ಗರ್ಭಾಶಯದ ಒಳಪದರ ರೆಸೆಪ್ಟಿವ್ ಮನಸ್ಥಿತಿನಲ್ಲಿ ಇತ್ತು ಅಂತಂತಂದರೆ ಈ ಎಂಬ್ರಿಯೋನ ಓಕೆ ಬಾರಪ್ಪ ನನ್ನನ್ನು ಅಂಟ್ಕೋ ಅಂತ ಹೇಳುತ್ತೆ. ಸೊ ಇದು ಹೋಗಿ ಹಿಂಗೆ ಅಂಟ್ಕೊಳ್ಳುತ್ತೆ. ಇದು ರಿಸೆಪ್ಟಿವ್ ಸ್ಟೇಜಲ್ಲಿ ಇಲ್ಲ, ಮೈಂಡ್ ಆಫ್ ಇದೆ ಅಂತಂತಂದರೆ, ಆ ಮನಸ್ಥಿತಿನಲ್ಲಿ ಇಲ್ಲ ಅಂತಂತಂದರೆ ಎಂಡೋಮೆಟ್ರಿಯಮು ಇದನ್ನು ಅಂಟಿಸ್ಕೊಳ್ಳಲ್ಲ. ಓಕೆ, ಸೊ ವಾಟ್ ಎಂಬ್ರಿಯೋ ವಿಲ್ ಡು, ಇಟ್ ವಿಲ್ ಟ್ರೈ ಟು ಅಟ್ಯಾಚ್, ಆಯಿತಾ. ಎಲ್ಲ ಕಡೆಗೂ ಅಟ್ಯಾಚ್ ಆಗೋದಕ್ಕೆ ಟ್ರೈ ಮಾಡುತ್ತೆ, ಆದರೆ ಎಲ್ಲೂ ಅಟ್ಯಾಚ್ ಆಗೋದಕ್ಕೆ ಆಗೋದಿಲ್ಲ, ಹೋಗುತ್ತೆ. ಗೊತ್ತಾಯ್ತಾ? ಅದನ್ನೇ ಎಂಡೋಮೆಟ್ರಿಯಲ್ ರೆಸೆಪ್ಟಿವಿಟಿ ಚೆಕ್ ಅಂತ ಹೇಳೋದು. ಓಕೆ, ಸೊ ಎಂಡೋಮೆಟ್ರಿಯಮು ರೆಸೆಪ್ಟಿವ್ ಇದೇನೋ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿಸ್ಬೇಕು. ಸೊ ಇದರಿಂದ ಡಾಕ್ಟರ್ಸಿಗೆ ಗೊತ್ತಾಗುತ್ತೆ ರೆಸೆಪ್ಟಿವಾ, ಪ್ರೀ ರೆಸೆಪ್ಟಿವಾ ಅಥವಾ ಪೋಸ್ಟ್ ರೆಸೆಪ್ಟಿವ್ ಸ್ಟೇಜಲ್ಲಿ ಇದೆನಾ ಅನ್ನೋದು ಪರ್ಟಿಕ್ಯುಲರ್ ಡೇಸಲ್ಲಿ. ಸೊ ಆ ಪರ್ಟಿಕ್ಯುಲರ್ ಡೇಸಲ್ಲೇ ಎಂಬ್ರಿಯೋನ ಕಳಿಸ್ಬೇಕು ಅನ್ನೋದು ಕೂಡ ಡಾಕ್ಟರ್ಸಿಗೆ ಗೊತ್ತಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಮುಂಚೆನೇ ಸ್ಟಾರ್ಟ್ ಮಾಡಬೇಕಾ, ಲೇಟಾಗಿ ಸ್ಟಾರ್ಟ್ ಮಾಡಬೇಕಾ ಅನ್ನೋದು ಕೂಡ ಡಿಸೈಡ್ ಮಾಡೋಕ್ಕಾಗುತ್ತೆ. ಓಕೆ, ಸೊ ಎಂಡೋಮೆಟ್ರಿಯಲ್ ರೆಸೆಪ್ಟಿವಿಟಿನ ಚೆಕ್ ಮಾಡಿಸೋದು ತುಂಬಾ ಮುಖ್ಯ. ಡಿಫ್ರೆಂಟ್ ಸ್ಟಿಮ್ಯುಲೇಷನ್ ಮೆಡಿಸಿನ್ ಆ್ಯಂಡ್ ಡಿಫ್ರೆಂಟ್ ಡೋಸೇಜ್, ಆಲ್ರೆಡಿ ಯೂಸ್ ಮಾಡಿರುವಂತಹ ಡೋಸೇಜು ಕಾಂಬಿನೇಷನ್ಸು, ಮೆಡಿಸಿನ್ ಕಾಂಬಿನೇಷನ್ ಏನು ಯೂಸ್ ಮಾಡಿರ್ತಾರಲ್ಲ ಆಲ್ರೆಡಿ, ಅದನ್ನೆಲ್ಲನೂ ಬಿಟ್ಟು ಬೇರೆ ಯಾವುದನ್ನು ಟ್ರೈ ಮಾಡಬಹುದು ಅನ್ನೋದು. ಆಟೋ ಇಮ್ಯೂನ್ ಡಿಸೀಸಸ್ ಏನಾದರೂ ಇದೆನಾ, ಕ್ಲಾಟಿಂಗ್ ಡಿಸಾರ್ಡರ್ಸ್ ಏನಾದರೂ ಇದೆನಾ ಅನ್ನೋದನ್ನು ಚೆಕ್ ಮಾಡಬೇಕು, ಆಯಿತಾ. ಇದು ಆಟೋ ಇಮ್ಯೂನ್ ಡಿಸೀಸ್ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ರಿಪೀಟಾಗಿ ಮಿಸ್ಕ್ಯಾರೇಜಸ್ ಏನಾದರೂ ಆಗ್ತಾ ಇತ್ತು ಅಂತಂತಂದರೆ ಅಂಥವ್ರಿಗೆ ಆಟೋ ಇಮ್ಯೂನ್ ಡಿಸೀಸ್ ಇರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ IVF ಫೇಲ್ ಆಗಿದೆ ಅಂತಂತಂದರೆ ಇದನ್ನು ಟೆಸ್ಟ್ ಮಾಡಿಸೋದು ತುಂಬಾ ಒಳ್ಳೆಯದು. ಆ್ಯಂಡ್ ಚೇಂಜ್ ಆಫ್ ಏನಿದು ಎಗ್ ರಿಟ್ರೈವಲ್ ಟೈಮಿಂಗ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೈಮಿಂಗ್. ಓಕೆ, ಮುಂಚೆ ಏನೋ ಕ್ಯಾಲ್ಕುಲೇಟ್ ಮಾಡಿ ಬೇರೆ ಟೈಮಲ್ಲಿ ಹಾಕಿರ್ತಾರೆ. ಸೊ ಅದು ಸಕ್ಸಸ್ ಆಗಿಲ್ಲ ಅಂತಂದವಾಗ ಎಗ್ ರಿಟ್ರೈವಲ್ಲೂ ಬೇರೆ ಟೈಮಲ್ಲಿ ಮಾಡಬೇಕು. ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಟೈಮಿಂಗ್ನ ಚೇಂಜ್ ಮಾಡೋದ್ರಿಂದ ಸಕ್ಸಸ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ.
ಸುಮಾರಷ್ಟು ಸತಿ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ನೇ ಮಾಡ್ತಾರೆ, ಬಟ್ ಕೆಲವೊಂದಿಷ್ಟು ಜನಕ್ಕೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಸಕ್ಸಸ್ ಆಗುವಂತಹ ರೇಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಯಾವಾಗ ನಿಮ್ಮ ಫ್ರೆಶ್ ಟ್ರಾನ್ಸ್ಫರ್ ಸೈಕಲ್ ಫೇಲ್ ಆಗಿರುತ್ತೆ ಅಂಥ ಟೈಮಲ್ಲಿ ಫ್ರೋಝನ್ ಸೈಕಲ್ ಮಾಡಿಸಿದ್ರೆ ಸಕ್ಸಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಕಂಪ್ಲೀಟಾಗಿ ಡಾಕ್ಟರ್ ಮೇಲೆ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ನಿಮ್ಮ ಎಗ್ಸಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಸ್ಪರ್ಮಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದೇನಾದರೂ ಗೊತ್ತಾಯಿತು ಅಂತಂತಂದರೆ ಡೋನರ್ ಎಗ್ ಅಥವಾ ಡೋನರ್ ಸ್ಪರ್ಮ್ನ ಕೂಡ ತೊಗೊಂಡು ಟ್ರೈ ಮಾಡ್ಬೋದು. ಓಕೆ, IVF ಫೇಲ್ ಆಯಿತು ಅಂತಂತಂದರೆ ನಾವು ನೆಕ್ಸ್ಟ್ ಏನು ಮಾಡಬೇಕು, ಯಾವಾಗ ಟ್ರೈ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ ಒಬ್ಬರಿಗೆ 2 ಸತಿ IVF ಸೈಕಲ್ ಫೇಲ್ ಆಗಿ ಅದಾದಮೇಲೆ ನ್ಯಾಚುರಲ್ಲಾಗಿ ಕನ್ಸೀವ್ ಆಗಿರೋದು ಕೂಡ ಇದೆ. ಕೆಲವೊಂದಿಷ್ಟು ಜನ ಫ್ರೆಂಡ್ಸಿಗೆ 2 ಸೈಕಲ್ 3 ಸೈಕಲ್ ಫೇಲ್ ಆಗಿರೋದು ಇದೆ. IVF ಸೈಕಲ್ಲೇ ಫೇಲ್ ಆಗಿರೋದು ಕೂಡ ಇದೆ. ಕೆಲವೊಂದಿಷ್ಟು ಜನಕ್ಕೆ ಫಸ್ಟ್ ಅಟೆಂಪ್ಟಲ್ಲೇ IVF ಸಕ್ಸಸ್ ಆಗಿರೋದು ಇದೆ. ಅವರು ಹಾಸ್ಪಿಟ್ಲಲ್ಲೇ ಉಳ್ಕೊಂಬಿಟ್ಟಿದ್ರು ಆಲ್ 9 ಮಂತ್ಸೂ ಕೂಡ. ಟ್ರೀಟ್ಮೆಂಟ್ವರೆಗೂ ಅಲ್ಲೇ ಉಳ್ಕೊಂಬಿಟ್ಟಿದ್ರು. ಸೊ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್, ಆಯಿತಾ. ಇಲ್ಲಿ ಏನು ಬರೆದಿದೆ ಅದೇ ಆಗೋದು. ಓಕೆ, ಆದರೆ ನನಗೆ ಪರ್ಸ್ನಲ್ಲಾಗಿ ನಾನು ಹೇಳೋದು ಅಂತಂದರೆ, ನೀವು ಯಾವಾಗ IVF ಅಂತ ಹೇಳಿ ಡಿಸೈಡ್ ಮಾಡ್ತೀರಾ ಆವತ್ತಿಂದನೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕು. ಓಕೆ, ನೀವು 3 ತಿಂಗಳು ಆದಮೇಲೆ IVF ಮಾಡಿಸ್ಕೊತೀರಿ ಅಂತ ಅನ್ನೋದಾಯಿತು ಅಂತಂತಂದರೆ 3 ತಿಂಗಳ ಹಿಂದೆಯೇ ನಿಮ್ಮ ತಯಾರಿ ಸ್ಟಾರ್ಟ್ ಆಗಬೇಕು. ಓಕೆ, ನಿಮ್ಮ ಫುಡ್ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲನೂ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಓಕೆ, ಡೈರೆಕ್ಟಾಗಿ ಅಲ್ಲದೆ ಇದ್ರೂ ಇಂಡೈರೆಕ್ಟಾಗಿ ಇದೆಲ್ಲ ಆ್ಯಡ್ ಆನ್ ಆಗುತ್ತೆ ನಿಮ್ಮ IVF ಸಕ್ಸಸ್ಗೆ. ಓಕೆ, ಸೊ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.